ಟ್ರೈಲರ್ ಲಾಂಚ್ ಅಲ್ಲಿ ತಾರಮ್ಮ ಸಹ ಹೇಳ್ತಾ ಇದ್ರು, ತನ್ವೀರ್ ಅವರು ನನಗೆ ದೇವರು ಕೊಟ್ಟಿರುವಂತಹ ಒಂದು ವರ, ಮಗನಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ತಾರಮ್ಮ ಅವರ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಏನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಅದಕ್ಕೆಲ್ಲ ನಾವ್ ಇನ್ನೇನ್ ಮಾತಾಡಿ ಏನ್ ಮಾಡೋದು. ಅವ್ರ ಅಷ್ಟು ದೊಡ್ಡ ಮಾತಾಡೋದೆಲ್ಲ ಗೊತ್ತಿಲ್ಲ. ನಾನು ಇರೋದಂಗೆ ಸರ್. ಇವಾಗ ನಾವೊಂದು ಜರ್ನಿ ಇತ್ತು ನಮ್ದು ತಾಯಿ ಮಗಂದು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್. ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿಂದ ಅದೊಂದು ಬಾಂಡಿಂಗ್ ಬೆಳೆದು ಬಿಡಿತ್ತು ಅಷ್ಟೇ, ಏನಿಲ್ಲ. ಸೊ ಆ ಬಾಂಡಿಂಗ್ ಸ್ವಂತ ತಾಯಿ ಮಗ ಅನ್ನೋ ತರ ಇತ್ತಲ್ಲ. ಸೊ ಅದಕ್ಕೆ ತಾರಮ್ಮ ಅವ್ರಿಗೆ ಎಲ್ಲೇ ಸಿಕ್ಕಿದ್ರು ಶೂಟಿಂಗ್ ಸೆಟ್ ಅಲ್ಲಿ ಪ್ರತಿದಿನ ಕೇಕ್ ಕಟ್ ಮಾಡಿಸ್ತಿದ್ರಂತೆ. ಯೂಶಲಿ ಅದು ಹೆಂಗ್ ಆಗ್ತಿತ್ತು ಅಂದ್ರೆ, ಕೊನೆಯ ಮೂಮೆಂಟ್ ಅಲ್ಲಿ, ಈಗ ಶೆಡ್ಯೂಲ್ ನಡೀತಾ ಇದ್ರೆ ಕೊನೆಯ ಮೂಮೆಂಟ್ ಅಲ್ಲಿ ಬರೋರು ಅಮ್ಮ ಒಂದ್ ವಾರದ ಮುಂಚೆ ಅನ್ನೋದು. ಸೊ ಆ ಕೊನೆಯ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಿದ್ವಿ ಎಲ್ಲ, ಲೈಕ್ ಆ ತಿಂಗಳು ಇವಾಗ ಒಂದು ಶೆಡ್ಯೂಲ್ ಆಯ್ತು ಅಂದ್ರೆ ಅದೊಂದು ಕೇಕ್ ಕಟ್ ಮಾಡೋದು. ಸುಮ್ಮನೆ ಆ ಜೊತೆ ಇರೋ ಹುಡುಗ ಅದೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಾರೆ ಸರ್. ಪಾಸಿಟಿವಿಟಿ ಇದ್ರೆ ನೆಕ್ಸ್ಟ್ ಅವ್ರು ಬೇರೆ ಸೆಟ್ ಹೋದ್ರು, ಈಗ ನೆಕ್ಸ್ಟ್ ನಮ್ಗೆ ನಮ್ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಇಲ್ಲ ನಾವು ಹೋಗ್ಬಿಡ್ತೀವಿ ಫಸ್ಟ್ ಅನ್ನೋ ಮಟ್ಟ ಖುಷಿಯಲ್ಲಿ ಬರ್ಬೇಕು ಹೊರತು ಅಯ್ಯೋ ಆ ಸೆಟ್ ಅಪ್ಪ ಯಾರು ಹೋಗ್ತಾರೆ ಆ ತರದ್ ಬರ್ಬಾರ್ದು. ಆ ಪಾಸಿಟಿವಿಟಿ ಕ್ರಿಯೇಟ್ ಮಾಡ ಎನ್ವಿರಾನ್ಮೆಂಟ್ ಹಂಗೆ ಇಟ್ರೆ ತುಂಬಾ ಖುಷಿಯಾಗಿ ಲವಲವಿಕೆಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ. ಒಬ್ಬ ಕಲಾವಿದನಾಗಿ ಅಥವಾ ತಾರಮ್ಮ ಅವ್ರನ್ನ ತುಂಬಾ ಹತ್ರದಿಂದ ನೋಡಿರುವಂತಹ ವ್ಯಕ್ತಿಯಾಗಿ ತಾರಮ್ಮ ಅವ್ರಿಗೆ ಗೌರವ ಡಾಕ್ಟರೇಟ್ ಅಂತ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಕೊಡ್ತಿದೆ? ಖಂಡಿತ ಖುಷಿ ಸರ್. ಅವ್ರಿರ ಮಾಡಿರೋ ಸಿನಿಮಾಗಳು, ಅವ್ರ ಆಗಿಂದ ಕಾಲದಿಂದ ನಾವು ಇಷ್ಟಿದ್ದಾಗಿಂದ ನೋಡ್ಕೊಂಡ್ ಬಂದ್ರೆ ತಾಯಿ ಕ್ಯಾರೆಕ್ಟರ್ ಅಲ್ಲಿ. ಇವತ್ತಿಗೆ ಎಲ್ಲಾ ಹೀರೋಗಳು ನನ್ನ ಪ್ರಕಾರ ಆಗಿಂದ ಇಲ್ಲಿವರೆಗೂ ಎಲ್ಲಾ ಹೀರೋಗಳ ಜೊತೆ ಮಾಡ್ಬಿಟ್ರು ತಾಯಿ ಪಾತ್ರದಲ್ಲಿ. ಒಂಥರ ಕರ್ನಾಟಕಕ್ಕೆ ಅಮ್ಮ ಇದ್ದಂಗೆ. ಅವ್ರಿಗೆ ಸಲ್ಬೇಕಾಗಿದ್ದವ್ರ ಖಂಡಿತ ಸತ್ಯ.